ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪ್ರವಚನದಲ್ಲಿ ಇದು 6ನೇ ಭಾಗ. ವಾಯುಸ್ತುತಿಯ 4ನೇ ಶ್ಲೋಕ, ಅದನ್ನು ಇವತ್ತು ನಾವು ನೋಡಬೇಕಾಗಿದೆ. ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇ ಸ್ಮಿಂಜನೆ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ವಿಮಣಿ ಫಣಿವಯೋ ನಾಯಕಾದ್ಯೈರಿಹಾದ್ಯ ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪ ವಿಪದ ಪ್ರಾಪ್ತುರಾಪನ್ನ ಪುಂಸಾಂ. ಕಲಿಯ ಕಾಲ ಇದು. ಕಲಿಯ ಪ್ರಭಾವದಿಂದಾಗಿ ಅಜ್ಞಾನಾದಿ ದೋಷಗಳು ಎಲ್ಲ ಕಡೆ ಹರಡಿವೆ. ಹಾಗಾಗಿ ಈ ಭಗವಂತನ ಭಕ್ತರಾದಂತಹ ಜನರ ಮನಸ್ಸು ಕೂಡ ಮಲಿನವಾಗಿದೆ. ಅವರಿಗೆ ತತ್ವಜ್ಞಾನವನ್ನು ಕೊಡಬೇಕು ಅಂತ ಬಂದದ್ದು ನಿನ್ನ ಒಂದು ಮಧ್ವಾವತಾರ. ಪರಮಾತ್ಮನಿಗೆ ಇದೇ ಅರ್ಥವನ್ನ ನಾವು ಅನ್ವಯಿಸಿದರೆ ಇದು ವೇದವ್ಯಾಸರ ಅವತಾರ ಈ ಕಾರಣಕ್ಕಾಗಿ ಬಂದದ್ದು, ತತ್ವಜ್ಞಾನದ ಪ್ರಧಾನಕ್ಕಾಗಿ ಬಂದದ್ದು. ಇಂದ್ರ, ಚಂದ್ರ, ರುದ್ರ, ಸೂರ್ಯ, ಶೇಷ, ಗರುಡಾದಿ ದೇವತೆಗಳು ಕೂಡ ಈ ವೇದವ್ಯಾಸರ ಅವತಾರವನ್ನ ಮತ್ತು ಮಧ್ವರ ಅವತಾರವನ್ನ ಪ್ರಶಂಸಿಸ್ತಾರೆ. ಎಲ್ಲ ವೇದ ಮಂತ್ರಗಳಲ್ಲಿಯೂ ಕೂಡ ಈ ಅವತಾರ, ವೇದವ್ಯಾಸ ಅವತಾರ ಮತ್ತೆ ಮಧ್ವಾವತಾರ ಇದು ಪ್ರಸಿದ್ಧವಾಗಿದೆ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾಃ ಸ್ಪೃಣೋತು ಅಂತ ತೈತ್ತರೀಯ ಉಪನಿಷತ್ನಲ್ಲಿ ಛಂದಸಾಂ ವೃಷಭಃ, ಎಲ್ಲ ವೇದಾದಿ ಶಾಸ್ತ್ರಗಳ ಒಡೆಯ ಅಂತ ವೇದವ್ಯಾಸರನ್ನ ಸ್ತುತಿಸಿದ್ದಾರೆ. ಪುರಾಣಗಳಂತೂ ಅಮ್ಮಹ ಪುರಾಣರ್ಷಿ ವ್ಯಾಸಃ ಶಾಖಾ ಸಹಸ್ರಕೃತ, ಸಾವಿರಾರು ವೇದದ ವಿಭಾಗಗಳನ್ನು ಮಾಡಿ ಜಗತ್ತಿಗೆ ಕೊಟ್ಟವರು ಅಂತ ಅವರನ್ನ ವರ್ಣಿಸಿದೆ. ಮಧ್ವರ ಅವತಾರವನ್ನು ಕೂಡ ಅನೇಕ ವೇದ ಮಂತ್ರಗಳಲ್ಲಿ ವರ್ಣಿಸಿದ್ದನ್ನು ನಾವು ನೋಡ್ತೇವೆ. ಮಧ್ವ ಪವ ಸ್ವಧಾರಾಯ ಅಂತ ವಾಯುಸ್ತುತಿ ಮೊದಲಾದ ಕಡೆ ನಿನ್ನ ಜ್ಞಾನದ ಧಾರೆಯಿಂದ ನಮ್ಮನ್ನ ಪವಿತ್ರರನ್ನಾಗಿ ಮಾಡು. ಉರುಕ್ರಮಸ್ಯ ಸಹಿ ಬಂಧು ರಿಕ್ಥಾ ವಿಷ್ಣು ಪದೇಪ ರಮೆ ಮಧ್ವ ಉತ್ಸಾಹ ಅಂತ ಇನ್ನೊಂದು ಮಂತ್ರ. ಉರುಕ್ರಮಸ್ಯ ಅಂದ್ರೆ ತ್ರಿವಿಕ್ರಮ ರೂಪಿಯಾದ ಭಗವಂತನ ಸಹಿ ಬಂಧು, ಈ ಆಚಾರ್ಯರು ಮಧ್ವರಾಗಿದ್ದಾರೆ. ಈ ಆಚಾರ್ಯ ಮಧ್ವರು ಅವನಿಗೆ ಬಂಧು ಆಗಿದ್ದಾರೆ. ಇತ್ಥಾ ವಿಷ್ಣು ಪದೇ, ಇತ್ಥ ಅಂದ್ರೆ ಇತ್ತಂ ಹೀಗೆ, ವಿಷ್ಣು ಪದೇ ಪರಮೆ ಆ ಪರಮಾತ್ಮನ ಪವಿತ್ರವಾದ ಪಾದಕಮಲಗಳಲ್ಲಿ ಇವನು ಈ ಆಚಾರ್ಯ ಮಧ್ವರು ಉತ್ಸುಕರಾಗಿದ್ದಾರೆ, ಆ ಪಾದ ಸೇವೆಯಲ್ಲಿ ಉತ್ಸುಕರಾಗಿದ್ದಾರೆ ಇತ್ಯಾದಿ ಅನೇಕ ಕಡೆ ಆಚಾರ್ಯ ಮಧ್ವರ ವರ್ಣನೆಯನ್ನು ಕೂಡ ಮಾಡಿದ್ದಾರೆ. ಶರಣ ಹೊಂದಿದಂತಹ ಭಕ್ತರ ರಕ್ಷಕವಾಗಿದೆ ಈ ವೇದವ್ಯಾಸ ರೂಪ ಮತ್ತೆ ಮಧ್ವರೂಪ. ಕಲಿಯುಗದಲ್ಲಿ ಅವತಾರವನ್ನು ಮಾಡಿದ್ದೀರಿ. ಮುಂದೆ ನೀವು ಚತುರ್ಮುಖ ಬ್ರಹ್ಮನ ಪದವಿಯನ್ನು ಪಡೆಯುವವರಿದ್ದೀರಿ. ಇದೇ ಮುಖ್ಯ ಪ್ರಾಣನೇ ಮುಂದೆ ಚತುರ್ಮುಖ ಬ್ರಹ್ಮನ ಪದವಿಗೆ ಹೋಗ್ತಾನೆ. ಆ ಮುಖ್ಯ ಪ್ರಾಣನ ಅವತಾರವಾದವರೇ ಈ ಆಚಾರ್ಯ ಮಧ್ವರು. ವೇದವ್ಯಾಸರಿಗೆ ಸಂಬಂಧಪಟ್ಟಂತೆ ಇದನ್ನು ಅನ್ವಯಿಸುವುದು ಹೇಗೆ ಅಂದ್ರೆ, ಚತುರ್ಮುಖ ಬ್ರಹ್ಮನ ಪದವಿಗೆ ಏರಲಿರುವಂತಹ ವಾಯುದೇವನಿಗೆ ಮತ್ತೆ ಆ ವಾಯುದೇವನನ್ನ ಶರಣು ಹೊಂದಿದಂತಹ ಎಲ್ಲಾ ಜನರಿಗೆ ನೀವು ವೇದವ್ಯಾಸರು ರಕ್ಷಕರಾಗಿದ್ದೀರಿ. ಮಧ್ವಾಖ್ಯಂ ಮಂತ್ರಸಿದ್ಧಂ, ಅತ್ಯಂತ ಜೇನಿನಂತ ಸಿಹಿಯಾದಂತಹ ನಿಮ್ಮ ನಾಮಗಳನ್ನ ವೇದಾದಿ ಶಾಸ್ತ್ರಗಳಲ್ಲಿ ವರ್ಣಿಸಿದ್ದಾರೆ.
ನಿಮ್ಮ ಪಾದಧೂಳಿಗಳನ್ನೇ ವರ್ಣಿಸಲಿಕ್ಕೆ ನಾನು ಅಶಕ್ತ. ಹೀಗಿರುವಾಗ ನಿನ್ನ ಇಡೀ ವ್ಯಕ್ತಿತ್ವದ ವರ್ಣನೆಯನ್ನ, ಅದರ ಜ್ಞಾನವನ್ನ ನಾನು ಹೇಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಪಾದ ಅನ್ನೋದು ಶರೀರದ ಒಂದು ಭಾಗ. ಅದರಲ್ಲೇ ಆ ಪಾದದ ಮಹಿಮೆಯನ್ನೇ ನನಗೆ ವರ್ಣಿಸ್ಲಿಕ್ಕೆ ಆಗ್ತಿಲ್ಲ ಅಂದಮೇಲೆ ಇಡೀ ವ್ಯಕ್ತಿತ್ವದ ಮಹಿಮೆಯನ್ನೇ ನಾನು ಹೇಗೆ ವರ್ಣಿಸ್ತೇನೆ? ಯದಿ ಮನುಪ್ರದಿವೋ ಮಧ್ವ ಆಧವೆ ಗುಹಾಸಂತಂ ಮಾತರಿಶ್ವ ಮಥಾಯತಿ. ಇನ್ನೊಂದು ವೇದವಾಕ್ಯ. ಗುಹಾಸಂತಂ, ಗುಹೆಯಲ್ಲಿ ಅಡಗಿರುವಂತಹ, ಹೃದಯ ಗುಹೆಯಲ್ಲಿ ಅಡಗಿರುವಂತಹ ಪರಮಾತ್ಮನನ್ನ ಈ ಮಾತರಿಶ್ವ, ಮಧ್ವ ಇವರು ಶಾಸ್ತ್ರಗಳ ಮಥನದ ಮೂಲಕ ಕಡೆದು ನಮಗೆ ಭಕ್ತರಿಗೆ ತೋರಿಸ್ತಾರೆ ಅಂತ ಅದರ ತಾತ್ಪರ್ಯ. ಶಬ್ದಗಳ ಅರ್ಥ ಹೀಗಿದೆ. ಕಲಿಮಲ ಕಲುಷೆ. ಕಲಿ ಅಂದ್ರೆ ಕಲಿಯುಗ, ಅದರ ಮಲ ಅಂದ್ರೆ ಅಜ್ಞಾನಾದಿ ದೋಷಗಳು, ಅದರಿಂದ ಕಲುಷಿತವಾದದ್ದು. ಅಸ್ಮಿನ್ ಜನೆ, ಈ ಭಕ್ತ ಜನರಲ್ಲಿ ಜ್ಞಾನ ಮಾರ್ಗಂ, ತತ್ವಜ್ಞಾನದ ದಾರಿಯನ್ನ ಆವಿಷ್ಕರ್ತು ಕಾಮಂ, ಪ್ರಕಟಗೊಳಿಸಲಿಕ್ಕೋಸ್ಕರ, ಮತ್ತೆ ಚಂದ್ರಾದಿ, ಚಂದ್ರ, ಇಂದ್ರ, ರುದ್ರ, ದ್ಯುಮಣಿ ಅಂದ್ರೆ ಸೂರ್ಯ, ದ್ಯು ಅಂದ್ರೆ ಹಗಲು, ಹಗಲಿನ ಮಣಿ ಅಂದ್ರೆ ಸೂರ್ಯ, ಫಣಿ ಅಂದ್ರೆ ಹಾವು, ಹಾವುಗಳ ನಾಯಕ ಸರ್ಪರಾಜ, ವಯಾಂಸಿ ಅಂದ್ರೆ ಪಕ್ಷಿಗಳು, ಅವುಗಳ ನಾಯಕ ಗರುಡ, ಆದ್ಯೈಹಿ ಇವರೇ ಮೊದಲಾದ ದೇವತೆಗಳಿಂದ ವಂದ್ಯ ನಮಸ್ಕೃತವಾದ್ದು ನಿನ್ನ ಈ ರೂಪ. ಮಂತ್ರಸಿದ್ಧಂ, ವೇದ ಮಂತ್ರದಲ್ಲೇ ವರ್ಣಿತವಾದ್ದು. ಆಪನ್ನ ಪುಂಸಾಂ, ಶರಣ ಹೊಂದಿದಂತಹ ಜನರಿಗೆ ರಕ್ಷಕವಾದಂತಹ ರೂಪವಾಗಿದೆ. ಮಧ್ವಾಖ್ಯಂ, ಮಧ್ವ ಎಂಬ ಹೆಸರುಳ್ಳದ್ದು, ಅಥವಾ ಜೇನುತುಪ್ಪದಂತೆ ಸಿಹಿಯಾದಂತಹ ಹೆಸರುಳ್ಳದ್ದು ಅಂತ ವೇದವ್ಯಾಸರ ಪರವಾಗಿ ಅರ್ಥ ಮಾಡಬಹುದು. ಅದ್ಯ, ಈ ಕಲಿಯುಗದಲ್ಲಿ, ಇಹ ಈ ಭರತ ಭೂಮಿಯಲ್ಲಿ, ಕೃತವತಃ ಮಾಡಿರುವಂತಹ, ಪಾರಮೇಷ್ಠ್ಯಂ ಪದಂ ಬ್ರಹ್ಮ ಪದವಿಯನ್ನು ಪ್ರಾಪ್ತು ಹೊಂದಲಿರುವ, ಅಪವಿಪದ ಭಕ್ತರ ಎಲ್ಲಾ ಆಪತ್ತುಗಳನ್ನು ಪರಿಹರಿಸುವಂತಹ, ಮಾರುತಸ್ಯ ಅಸ್ಯ ವಾಯುದೇವನಾದ ನಿನ್ನ ಸಂಸ್ಥವೇ, ನಿನ್ನನ್ನು ತಿಳ್ಕೊಳ್ಳುವುದರಲ್ಲಿ, ನಿನ್ನನ್ನು ವರ್ಣನೆ ಮಾಡುವುದರಲ್ಲಿಯೂ ಕೂಡ ನಾನು ಶಕ್ತನಾಗಿಲ್ಲ ಎಂದು ಕಿಮುತ, ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ಇದನ್ನು ವರ್ಣನೆ ಮಾಡಲಿಕ್ಕೆ ನಾನು ಯಾವುದೇ, ನಿನ್ನ ವ್ಯಕ್ತಿತ್ವವನ್ನು ಅರಿತು ವರ್ಣನೆ ಮಾಡಲಿಕ್ಕೆ ನಾನು ಯಾವುದೇ ರೀತಿಯಿಂದ ಸಮರ್ಥನಲ್ಲ ಅಂತ ಅದರ ಭಾವಾರ್ಥ. ಹೀಗೆ ವಾಯುಸ್ತುತಿಯ 4ನೇ ಪದ್ಯದ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.